ಇದು ಒಂದು ಘಟನೆ ಆದ್ರೆ ಮಂಡ್ಯ ಹೊರವಲಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಅಪಘಾತ ಆಗಿದೆ. ಬಸ್ನ ಸ್ಟೇರಿಂಗ್ ಎಡಗಡೆ ಎಳೆದಾಗ ನಿಯಂತ್ರಣಕ್ಕೆ ಸಿಗಲಿಲ್ಲ. ಟಿವಿ9ಗೆ ಅಪಘಾತಕ್ಕೀಡಾದ ಬಸ್ ಚಾಲಕ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಅಂದ್ರೆ ಅವರು ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಬಸ್ನಲ್ಲಿದ್ದಂತಹ ವಿದ್ಯಾರ್ಥಿನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡಿದ್ರು. ಬಟ್ ನಾನು ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ನಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಚಾಲಕ ಶಿವಕುಮಾರ್ ತುಮಕೂರಿನಿಂದ ಮೈಸೂರಿಗೆ ತೆರಳುತ್ತಾ ಇದ್ದ ವೇಳೆ ಅಪಘಾತವಾಗಿದೆ. ಅಪಘಾತಕ್ಕೀಡಾದ ವೇಳೆ ಬಸ್ 40 ಕಿಲೋಮೀಟರ್ ಸ್ಪೀಡ್ನಲ್ಲಿತ್ತು. ಲೈನರ್ ಜಾಮ್ ಆಗಿತ್ತೋ ಏನೋ ಗೊತ್ತಾಗ್ಲಿಲ್ಲ ಅಂತ ಚಾಲಕ ಹೇಳಿದ್ದಾರೆ. ಒಂದು ಪೆಡ್ಲು ಬ್ರೇಕ್ ಹೊಡೆದ್ರು ಲೆಫ್ಟಿಗೆ ಎಳ್ಕೊಂಡೋಯ್ತು. ಅವಾಯ್ಡ್ ಆಗಲಿಲ್ಲ ಗಾಡಿ. ಸ್ಪೀಡ್ ಏನಿರಲಿಲ್ಲ, 40 ಸ್ಪೀಡಾಗಿ ಇದ್ದಿದ್ದಷ್ಟೇ ಗಾಡಿ. ಅಲ್ಲಿದ್ದ ಪೆಡ್ಲು ಹೊಡ್ಕೊ ಬಂದೆ. ಲೈನರ್ ಏನೋ ಜಾಮ್ ಆಗ್ಯಾವೇನೋ ಗೊತ್ತಿಲ್ಲ. ಒಂದು ಪೆಡ್ಲಿಗೂ ಹಂಗೆ ಹೋಗ್ಬಿಡ್ತು. ಎಲ್ಲಿಂದ ಹೊಟ್ಟಿದ್ದು ಬಸ್ಸು? ತುಮಕೂರಿದ್ದ ಮೈಸೂರು ಬರ್ತಾ ಇತ್ತು ಗಾಡಿ. ಅದನ್ನು BS3 ಗಾಡಿ. ಅದು ಬ್ರೇಕು ಒಂದೇ ಸಮ್ಮಗೆ ಹಿಡ್ಕೊಂಡ್ ಬಂದೆ. ಅವಾಯ್ಡ್ ಆಗಲೇ ಇಲ್ಲ. ಲೈನರ್ ಕಚ್ಕೊಂಡಿದ್ವು. ಫುಲ್ಲು ರೈಟ್ಗೆ ಎಳ್ಕೊಂಡಾಗ ಗಾಡಿ ಫುಲ್ಲು ರೈಟಿಗೆ ಎಳ್ಕೊಂಡಿದ್ದು ಲೆಫ್ಟಿಗೆ ಕಿತ್ಕೊಂಡು ಹೋಗಿಬಿಡ್ತು. ಕೆಲವೊಂದಿಷ್ಟು ಜನ ಎಲ್ಲ ಏನು ಹೇಳೋದು ಗೊತ್ತಾ, ನೀವು ಫೋನಲ್ಲಿ ಮಾತಾಡ್ತಿದ್ರಿ ಅಂತ ವಿದ್ಯಾರ್ಥಿಗಳು. ಇಲ್ಲ ಸರ್, ಫೋನ್ ಅಲ್ಲೇ ಇಲ್ಲ ಸರ್ ನಂದು. ಹಾಂ, ಅಲ್ಲಿ ಮುಂದ್ಗಡೆ ಕೂತವರು ನೀವು ಫೋನಲ್ಲಿ ಮಾತಾಡ್ತಿದ್ರಿ, ಅದೇ ಇದಾಯ್ತು. ಇಲ್ಲ ಸರ್ ದೇವರ ನಮ್ಮ ಅಮ್ಮನ ಸತ್ತ ಫೋನಾಗಿಲ್ಲ ಸರ್. ಹಾಂ, ಸ್ಪೀಡಲ್ಲೂ ಇದ್ರು ಅದು ಹೇಗೆ ಅಂತ ಸರ್. ಅದು 60 ಮೇಲೆ ಹೋಗಲ್ಲ ಸರ್. ಬೇಕಾದ್ರೆ ಇವಾಗೆ ಚೆಕ್ ಮಾಡಿ ಬೇಕಾರೆ. BS3 ಅಂತ ಅನ್ಸುತ್ತೆ ನಿಮಗೆ ಅಂತ ಸರ್. ಅತ್ಲಿದ್ದ ಬರಬೇಕಾದ್ರೆ ಗಾಡಿ ಒಂದೇ ಪೆಡ್ಲಿಗೆ ಬ್ರೇಕ್ ಹಿಡ್ಕೊಬಂದೆ. ಬ್ರೇಕಿಗೆ ಕಂಟ್ರೋಲ್ ಆಗಲಿಲ್ಲ. ಇನ್ನೊಂದು ಪೆಡ್ಲಿಗೆ ಹೊಡೆದಕ್ಕೆ ಲೆಫ್ಟ್ ಸೈಡ್ ಎಳ್ಕೊಂಡೈತೆ. ರೈಟ್ ಸೈಡು ಲೈನರು ಫುಲ್ಲು ಜಾಮ್ ಆಗಿದೆ ಸರ್. ಆ ಸಿಚುವೇಶನಾಗ ನನಗೂ ಗೊತ್ತಾಗಲಿಲ್ಲ ಸರ್. ನಾನು ಫುಲ್ಲು ರೈಟಿಗೆ ಹಿಂಗೆ ಹಿಡ್ಕೊಂಡಿದ್ದೆ ಸರ್. ಎರಡು ಕೈಗೆ ಒಂದು ಪೆಡ್ಲು ಹೊಡಿತಿರು ಎತ್ಕೊಂಡೋಗ್ಬಿಡ್ತು ಗಾಡಿ. ಒಂದು ಪೆಡ್ಲು ಬ್ರೇಕ್ ಹೊಡೆದ್ರು ಲೆಫ್ಟಿಗೆ ಎಳ್ಕೊಂಡೋಯ್ತು. ಅವಾಯ್ಡ್ ಆಗಲಿಲ್ಲ ಗಾಡಿ. ಸ್ಪೀಡ್ ಏನಿರಲಿಲ್ಲ, 40 ಸ್ಪೀಡಾಗಿ ಇದ್ದಿದ್ದಷ್ಟೇ ಗಾಡಿ. ಅಲ್ಲಿದ್ದ ಪೆಡ್ಲು ಹೊಡ್ಕೊ ಬಂದೆ. ಲೈನರ್ ಏನೋ ಜಾಮ್ ಆಗ್ಯಾವೇನೋ ಗೊತ್ತಿಲ್ಲ. ಒಂದು ಪೆಡ್ಲಿಗೂ ಹಂಗೆ ಹೋಗ್ಬಿಡ್ತು. ಎಲ್ಲಿಂದ ಹೊಟ್ಟಿದ್ದು ಬಸ್ಸು? ತುಮಕೂರಿದ್ದ ಮೈಸೂರು ಬರ್ತಾ ಇತ್ತು ಗಾಡಿ. ಅದನ್ನು BS3 ಗಾಡಿ. ಅದು ಬ್ರೇಕು ಒಂದೇ ಸಮ್ಮಗೆ ಹಿಡ್ಕೊಂಡ್ ಬಂದೆ. ಅವಾಯ್ಡ್ ಆಗಲೇ ಇಲ್ಲ. ಲೈನರ್ ಕಚ್ಕೊಂಡಿದ್ವು. ಫುಲ್ಲು ರೈಟ್ಗೆ ಎಳ್ಕೊಂಡಾಗ ಗಾಡಿ ಫುಲ್ಲು ರೈಟಿಗೆ ಎಳ್ಕೊಂಡಿದ್ದು ಲೆಫ್ಟಿಗೆ ಕಿತ್ಕೊಂಡು ಹೋಗಿಬಿಡ್ತು. ಕೆಲವೊಂದಿಷ್ಟು ಜನ ಎಲ್ಲ ಏನು ಹೇಳೋದು ಗೊತ್ತಾ, ನೀವು ಫೋನಲ್ಲಿ ಮಾತಾಡ್ತಿದ್ರಿ ಅಂತ ವಿದ್ಯಾರ್ಥಿಗಳು. ಇಲ್ಲ ಸರ್, ಫೋನ್ ಅಲ್ಲೇ ಇಲ್ಲ ಸರ್ ನಂದು. ಹಾಂ, ಅಲ್ಲಿ ಮುಂದ್ಗಡೆ ಕೂತವರು ನೀವು ಫೋನಲ್ಲಿ ಮಾತಾಡ್ತಿದ್ರಿ, ಅದೇ ಇದಾಯ್ತು. ಇಲ್ಲ ಸರ್ ದೇವರ ನಮ್ಮ ಅಮ್ಮನ ಸತ್ತ ಫೋನಾಗಿಲ್ಲ ಸರ್. ಹಾಂ, ಸ್ಪೀಡಲ್ಲೂ ಇದ್ರು ಅದು ಹೇಗೆ ಅಂತ ಸರ್. ಅದು 60 ಮೇಲೆ ಹೋಗಲ್ಲ ಸರ್. ಬೇಕಾದ್ರೆ ಇವಾಗೆ ಚೆಕ್ ಮಾಡಿ ಬೇಕಾರೆ. BS3 ಅಂತ ಅನ್ಸುತ್ತೆ ನಿಮಗೆ ಅಂತ ಸರ್. ಅತ್ಲಿದ್ದ ಬರಬೇಕಾದ್ರೆ ಗಾಡಿ ಒಂದೇ ಪೆಡ್ಲಿಗೆ ಬ್ರೇಕ್ ಹಿಡ್ಕೊಬಂದೆ. ಬ್ರೇಕಿಗೆ ಕಂಟ್ರೋಲ್ ಆಗಲಿಲ್ಲ. ಇನ್ನೊಂದು ಪೆಡ್ಲಿಗೆ ಹೊಡೆದಕ್ಕೆ ಲೆಫ್ಟ್ ಸೈಡ್ ಎಳ್ಕೊಂಡೈತೆ. ರೈಟ್ ಸೈಡು ಲೈನರು. ಎಸ್ ಸರ್, ನೋಡಿದ್ವಲ್ಲ, ಒಂದು ಕಡೆ BMTC ಬಸ್ನಿಂದ ಆದಂಥ ಅಪಘಾತ ಏನಿದೆ, ಇದರಿಂದಾಗಿ ಒಂದು ಇಡೀ ಕುಟುಂಬ ಈಗ ಬೀದಿಗೆ ಬಂದಿರುವಂಥದ್ದು. ಮತ್ತೊಂದು ಕಡೆ KSRTC ಬಸ್ ಅಪಘಾತ ಏನಾಗಿದೆ, ಇದರಿಂದಾಗಿ ಭಾರಿ ದುರಂತ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಆ ಬಸ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳೇ ಇದ್ದರು, ಕಾಲೇಜು ವಿದ್ಯಾರ್ಥಿಗಳಿದ್ದರು, ಜೊತೆಗೆ ಸಾಕಷ್ಟು ಜನ ಇದ್ದರು ಬಸ್ನಲ್ಲಿ. ಬಟ್ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಈ ಒಂದು ಅಪಘಾತದಲ್ಲಿ ಸಂಭವಿಸಿಲ್ಲ. ನಾನು ಮೊಬೈಲ್ ಯೂಸ್ ಮಾಡ್ತಿಲ್ಲ ಅಂತ ಚಾಲಕ ಹೇಳ್ತಾ ಇರುವಂಥದ್ದು.